ಗುಡ್ ಮಾರ್ನಿಂಗ್. ಲಾಸ್ಟ್ ಕ್ಲಾಸಲ್ಲಿ ಟೂಲ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸಲ್ಲಿ ಏನೇನು ತಿಳ್ಕೊಂಡಿದ್ವಿ, ಯಾವ್ಯಾವ ಟೂಲ್ಸ್ ಬಗ್ಗೆ? ಮೆಷರಿಂಗ್ ಟೂಲ್, ಡ್ರಾಫ್ಟಿಂಗ್ ಟೂಲ್, ಕಟ್ಟಿಂಗ್ ಟೂಲ್, ಸೀವಿಂಗ್ ಟೂಲ್ಸ್. ಈಗ ಲಾಸ್ಟಲ್ಲಿ ಒಂದು ಟೂಲ್ ಇದೆ, ಯಾವುದದು? ಇಟ್ ಈಸ್ ಎ ಪ್ರೆಸ್ಸಿಂಗ್ ಟೂಲ್. ಮೆಷರಿಂಗ್ ಟೂಲ್ಸಲ್ಲಿ ಯಾವ್ಯಾವ ತಿಳ್ಕೊಂಡ್ರಿ? ಮೆಷರಿಂಗ್ ಟೇಪ್. ಡ್ರಾಫ್ಟಿಂಗ್ ಟೂಲಲ್ಲಿ ಎಲ್ ಸ್ಕ್ವೇರ್ ಮತ್ತು ಮಾರ್ಕಿಂಗ್ ಚಾಕ್, ಮತ್ತೇನು? ಎಲ್ ಸ್ಕ್ವೇರ್, ಮಾರ್ಕಿಂಗ್ ಚಾಕ್, ಡ್ರಾಫ್ಟಿಂಗ್ ಟೇಬಲ್, ಫ್ರೆಂಚ್ ಕರ್ವ್. ಕಟ್ಟಿಂಗ್ ಟೂಲ್ಸಲ್ಲಿ ಸೀಸರ್ಸ್, ವೆರೈಟೀಸ್ ಆಫ್ ಸೀಸರ್ಸ್ ಬಗ್ಗೆ ತಿಳ್ಕೊಂಡ್ರಿ. ಅದರಲ್ಲಿ ಪಿಂಕಿಂಗ್ ಸೀಸರ್ಸ್ ಇತ್ತು. ನೆಕ್ಸ್ಟು ಕಟ್ಟಿಂಗ್ ಟೇಬಲ್ ಬಗ್ಗೆ ತಿಳ್ಕೊಂಡ್ರಿ. ಫಿನಿಷಿಂಗ್ ಟೂಲಲ್ಲಿ ಟ್ರಿಮ್ಮರ್ಸು ಮತ್ತು ಸೀಮ್ ರಿಪರ್ ಬಗ್ಗೆ ತಿಳ್ಕೊಂಡ್ರಿ. ಸ್ಯೂಯಿಂಗ್ ಟೂಲಲ್ಲಿ ಸ್ಯೂಯಿಂಗ್ ಥ್ರೆಡ್ ಮತ್ತು ನೀಡಲ್ಸ್, ಹ್ಯಾಂಡ್ ನೀಡಲ್ಸ್ ಆ್ಯಂಡ್ ಮಿಷಿನ್ ನೀಡಲ್ಸ್, ಥಿಂಬಲ್ ಮತ್ತು ಯಾವುದು? ನೀಡಲ್ ಥ್ರೆಡ್ಡರ್, ಪಿನ್ ಕುಷನ್. ಈಗ ಪ್ರೆಸ್ಸಿಂಗ್ ಟೂಲ್ಸ್. ವಾಟ್ ಆರ್ ದ ಪ್ರೆಸ್ಸಿಂಗ್ ಟೂಲ್ಸ್? ಪ್ರೆಸ್ಸಿಂಗ್ ಅಂದರೆ ಐರನಿಂಗ್. ಏನಕ್ಕೆ ಐರನಿಂಗ್ ಬೇಕು? ವಿತೌಟ್ ದ ಐರನಿಂಗ್ ವಿ ಕಾಂಟ್ ಮೇಂಟೈನ್ ದ ಕ್ವಾಲಿಟಿ. ನೀವು ಬಟ್ಟೆ ಐರನ್ ಇಲ್ಲ ಅಂತಂದರೆ ಅದು ಹೇಗೆ ಫಿನಿಷಿಂಗ್ ಇದೆ ಅಂತ ಅನಿಸಲ್ಲ. ನೀವು ರೆಡಿ ಮಾಡಿದ್ದೀರಾ ಗಾರ್ಮೆಂಟ್ನ, ರೆಡಿ ಮಾಡಾದ್ಮೇಲೆ ಅದು ಐರನಿಂಗ್ ಇಲ್ಲದಲೇ ಇದ್ದರೆ ಅದು ಕಂಪ್ಲೀಟೆಡ್ ಗಾರ್ಮೆಂಟ್ ಅಂತ ಅನಿಸ್ಕೊಳ್ಳಲ್ಲ. ಐರನಿಂಗ್ ಕೊಡೋದೇ ಆ ಗಾರ್ಮೆಂಟಿಗೆ ಒಳ್ಳೆ ಲುಕ್ ಬರಲಿ ಅಂತ. ಐರನಿಂಗ್ ಟೂಲ್ಸ್ ಯಾವುದಂತ ಗೊತ್ತಾ? ಎಲ್ಲರೂ ಐರನ್ ಯೂಸ್ ಮಾಡಿರ್ತೀರ. ಅದರಲ್ಲಿ ಯೂಸ್ ಮಾಡೋ ಅಂಥದ್ದು ಐರನ್ ಮಾಡೋಕ್ಕೆ ಐರನಿಂಗ್ ಟೇಬಲ್ ಬೇಕು. ಐರನಿಂಗ್ ಟೇಬಲ್, ಐರನ್ ಬಾಕ್ಸ್, ಸ್ಲೀವ್ ಬೋರ್ಡ್, ನೀಡಲ್ ಬೋರ್ಡ್. ಲಾಸ್ಟ್ ಟೂ ಇದೆಯಲ್ಲ, ಸ್ಲೀವ್ ಬೋರ್ಡ್ ಆ್ಯಂಡ್ ನೀಡಲ್ ಬೋರ್ಡ್, ಬೋತ್ ಟೂ ಐಟಮ್ಸ್ ಆರ್ ಡಿಫರೆಂಟ್ ಫಾರ್ ಯು. These are the pressing tools. Table, sleeve board, iron box, ironing table. ಐರನಿಂಗ್ ಟೇಬಲ್ ಅಂದರೆ ಇದು ಸ್ಮಾಲ್ ಫೋಲ್ಡೆಬಲ್. ಈಗ ರೀಸೆಂಟಾಗಿ ಯೂಸ್ ಮಾಡ್ತಾ ಇರೋವಂತಹ ಐರನಿಂಗ್ ಟೂಲ್ ಇದು ಇದ್ರೆ ನಾವು ಹೇಗೆ ಬೇಕೋ ಹಾಗೆ ಎಲ್ಲಿಗೆ ಬೇಕು ಅಲ್ಲಿಗೆ ತಗೊಂಡು ಕ್ಯಾರಿ ಮಾಡ್ಬೋದು ಮತ್ತು ಯೂಸ್ ಇಲ್ದಲೇ ಇರುವಾಗ ಫೋಲ್ಡ್ ಮಾಡಿರ್ಬೋದು. ಆದರೆ ಜನರಲ್ಲಾಗಿ ಐರನಿಂಗ್ ಟೇಬಲ್ಲು ಡ್ರಾಫ್ಟಿಂಗ್ ಟೇಬಲ್ ಥರನೇ ಇರುತ್ತೆ. ಆದರೆ ಇದರಲ್ಲಿ ಏನು ಫ್ಯಾಬ್ರಿಕ್ ಪ್ಯಾಡೆಡ್ ಇರುತ್ತೆ ಮೇಲೆ ಅಪ್ಪರ್ ಪಾರ್ಟಲ್ಲಿ. ಅದರಲ್ಲಿ ಮೆಲ್ಟನ್ ಕ್ಲಾತ್, ಯಾವುದು? ಡ್ರಾಫ್ಟಿಂಗ್ ಟೇಬಲಲ್ಲಿ. ಕಟ್ಟಿಂಗ್ ಟೇಬಲಲ್ಲಿ ವುಡನ್, ಪಾಲಿಶ್ಡ್ ವುಡನ್, ನೋ ಕೋಟೆಡ್. ಐರನಿಂಗ್ ಟೇಬಲ್, ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಎ ಪ್ರೆಸ್ಸಿಂಗ್ ಬೋರ್ಡ್. ಐರನಿಂಗ್ ಟೇಬಲ್ನ ಏನಂತ ಕರೀತಾರೆ ಅಂದರೆ ಪ್ರೆಸ್ಸಿಂಗ್ ಬೋರ್ಡ್ ಅಂತಲೂ ಕರೀತಾರೆ. ಇಟ್ ಮಸ್ಟ್ ಬಿ ಸಾಲಿಡ್ ಆ್ಯಂಡ್ ಫಾರ್ಮ್ ಆನ್ ಲೆಗ್ಸ್, ಶುಡ್ ನಾಟ್ ಬಿ ರಾಕಿಂಗ್ ಲೈಕ್ ಎ ಬೇಬೀಸ್ ಕ್ರಾಡಲ್. ಹಾಗಂದ್ರೆ ಏನು? ಇಟ್ ಶುಡ್ ಬಿ ಫಿಕ್ಸ್ಡ್ ಇನ್ ಎ ಪೊಸಿಷನ್. ಇದು ಬೇಬೀಸ್ ಕ್ರಾಡಲ್, ತೊಟ್ಲು ಥರ ತೂಗ್ತಾ ಇರಬಾರ್ದು. ಯಾಕೆಂದರೆ ಐರನ್ ಮಾಡಬೇಕಾದ್ರೆ ಅದು ಫರ್ಮ್ ಆಗಿರಬೇಕು ಟೇಬಲ್. ಇಟ್ ಮಸ್ಟ್ ಬಿ ಸಾಲಿಡ್, ಫಿಕ್ಸ್ ಆ್ಯಂಡ್ ಫಾರ್ಮ್ ಆನ್ ಲೆಗ್ಸ್, ಶುಡ್ ನಾಟ್ ಬಿ ರಾಕಡ್ ಲೈಕ್ ಎ ಬೇಬೀಸ್ ಕ್ರಾಡಲ್. ಅದ್ರದ್ದು ಲೆಗ್ಸು ಫರ್ಮ್ ಆಗಿರಬೇಕು ಮತ್ತು ಇಟ್ ಶುಡ್ ನಾಟ್ ಲೈಕ್ ಎ ಬೇಬೀಸ್ ಕ್ರಾಡಲ್, ತೊಟ್ಲು ಥರ ತೂಗ್ತಾ ಇರಬಾರ್ದು ಅಂತ ಹೇಳ್ತಾರೆ. ಐರನ್ ಮಾಡೋಕ್ಕೆ ಕಂಫರ್ಟ್ ಇರಲ್ಲ. ಇಟ್ ಶುಡ್ ಬಿ ಈವನ್ಲಿ ಪ್ಯಾಡೆಡ್ ಆಲ್ ಓವರ್ ವಿತ್ ಎ ಥಿಕ್ ಫ್ಲಾನಲ್ ಆರ್ ಬ್ಲ್ಯಾಂಕೆಟ್. ಏನದು ಈವನ್ಲಿ ಪ್ಯಾಡೆಡ್ ಅಂದರೆ? ನೀವು ಐರನ್ ಮಾಡಬೇಕಂದಾಗ ಅದು ಸರ್ಫೇಸು ಹಾರ್ಡ್ ಇದ್ದರೆ ಐರನಿಂಗ್ ಮಾಡೋಕ್ಕೆ ನಿಮಗೆ ಕಂಫರ್ಟ್ ಅನಿಸಲ್ಲ. ಅದಕ್ಕೋಸ್ಕರ ಏನು ಪ್ಯಾಡೆಡು ಒಂದು ನೀವು ಮನೇಲಾದರೆ ಏನು ಯೂಸ್ ಮಾಡ್ಕೊತೀರಾ? ಅದಕ್ಕೆ ಬೆಡ್ಶೀಟು ಅಥವಾ ಬ್ಲ್ಯಾಂಕೆಟ್ ಏನಾದರೂ ಹಾಕ್ಕೊತೀರಾ. ಆದರೆ ಐರನಿಂಗ್ ಟೇಬಲ್ಲು ಹೇಗೆ ಎಕ್ವಿಪ್ ಆಗಿರುತ್ತೆ ಅಂದರೆ ಪ್ಯಾಡೆಡ್ ಫ್ಲಾನಲ್ ಕ್ಲಾತ್ ಅಂದರೆ ಸಾಫ್ಟ್ ಕ್ಲಾತಿಂದ ಅಥವಾ ಬ್ಲ್ಯಾಂಕೆಟಿಂದ ಅದು ಫಿನಿಶ್ ಆಗಿರುತ್ತೆ. ದ ಸರ್ಫೇಸ್ ಮಸ್ಟ್ ಬಿ ಕ್ಲೀನ್ ಟು ಅವಾಯ್ಡ್ ದ ಡರ್ಟ್ ಆ್ಯಂಡ್ ಸ್ಟೇನ್.
ಆ ಫ್ಯಾಬ್ರಿಕ್ ನೀವು ಏನು ಪ್ಯಾಡೆಡ್ ಫ್ಯಾಬ್ರಿಕ್ ಇದೆ ಅಲ್ವಾ, ಫ್ಲ್ಯಾನಲ್ ಕ್ಲಾತು, ಆ ಪೋರ್ಷನ್ನು ತುಂಬ ಕ್ಲೀನಾಗಿರಬೇಕು. ಯಾಕಂದರೆ ನೀವು ಐರನ್ ಮಾಡ್ತಾ ಇರೋವಂತಹ ಕ್ಲಾತ್ಗೆ ಅದು ಗಲೀಜಿದ್ರೆ ಅಥವಾ ಡರ್ಟ್ ಅಥವಾ ಸ್ಟೈನ್ಸ್ ಇದ್ದರೆ ಅದು ಯಾವುದಕ್ಕಾಗುತ್ತೆ? ಐರನ್ ಮಾಡಿದರೆ ನೀವು ಐರನ್ ಮಾಡ್ತಾ ಇರೋ ಬಟ್ಟೆ ಮೇಲೆ ಅದರದ್ದು ಮಾರ್ಕ್ ಉಳಿಯುತ್ತೆ. ಅದಕ್ಕೋಸ್ಕರ ಪ್ಯಾಡೆಡ್ ಪೋರ್ಷನ್ ಅಪ್ಪರ್ ಪಾರ್ಟ್ ಏನಿದೆಯೋ ಐರನಿಂಗ್ ಟೇಬಲಲ್ಲಿ ಅದು ಕ್ಲೀನ್ ಇರಬೇಕು. ಇಟ್ ಮಸ್ಟ್ ಬಿ ಕ್ಲೀನ್ ಆ್ಯಂಡ್ ಫ್ರೀ ಫ್ರಮ್ ದ ಡರ್ಟ್ ಆ್ಯಂಡ್ ಸ್ಟೈನ್. ಎ ಫೈರ್ ಪ್ರೂಫ್ ಐರನ್ ಸ್ಟ್ಯಾಂಡ್ ಶುಡ್ ಬಿ ಆನ್ ದ ರೈಟ್ ಹ್ಯಾಂಡ್ ಕಾರ್ನರ್. ರೈಟ್ ಹ್ಯಾಂಡ್ ಕಾರ್ನರಲ್ಲಿ ಏನಿರುತ್ತೆ, ನೀವು ಐರನ್ ಮಾಡ್ತಾ ಇನ್ ಬಿಟ್ವೀನ್ ಕೂಡಲೇ ಒಂದು ಸರಿ ಸ್ಟಾರ್ಟ್ ಮಾಡಿದರೆ ಐರನ್ ಮಾಡಿ ಮುಗ್ಸೋಕ್ಕಾಗಲ್ಲ. ನಾವೇನು ಮಾಡ್ತಾವೆ, ಇನ್ ಬಿಟ್ವೀನ್ ನಾವು ಅದನ್ನು ಫೋಲ್ಡ್ ಮಾಡ್ಕೊಳ್ಳೋಕ್ಕೋ ಅಥವಾ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೋ ರೈಟ್ ಸೈಡಲ್ಲಿ ಅದನ್ನು ಇಟ್ಕೊಳ್ಳೋ ಥರಕ್ಕಿರುತ್ತೆ. ಅದು ಹೇಗಿರಬೇಕಂದ್ರೆ ಇಟ್ ಈಸ್ ಎ ಫೈರ್ ಪ್ರೂಫ್ ಆಗಿರಬೇಕು. ಇಲ್ಲದೆ ಹೋದರೆ ಏನಾಗುತ್ತೆ, ನಾವು ಹಾಗೆ ಬಟ್ಟೆ ಮೇಲೆ ಇಟ್ಬಿಟ್ರೆ ಅದು ಏನಾಗೋವಂಥ ಚಾನ್ಸಸ್ ಇರುತ್ತೆ, ಸುಟ್ಟು ಹೋಗೋವಂಥದ್ದು, ಬರ್ನ್ ಆಗುವಂತಹ ಚಾನ್ಸಸ್ ಇರುತ್ತೆ. ಆ್ಯಂಡ್ ಎ ವಾಟರ್ ಪಾಟ್ ಮಸ್ಟ್ ಬಿ ದೇರ್ ಇನ್ ದ ಎಕ್ಸ್ಟ್ರೀಮ್ ರೈಟ್ ಸೈಡ್ ಕಾರ್ನರ್. ವಾಟರ್ ಪಾಟ್ ಏನಕ್ಕೆ ಬೇಕು? ಐರನ್ ಮಾಡಬೇಕಾದ್ರೆ. ನೀವು ಐರನ್ ಮಾಡಬೇಕಾದ್ರೆ ಹಾಗೆ ಮಾಡಲ್ಲ, ಏನು ಮಾಡ್ತೀರಾ, ಕೆಲವೊಂದು ಫ್ಯಾಬ್ರಿಕ್ಕಿಗೆ ಒಂದು ಸಾರಿ ಐರನ್ ಮಾಡಿದರೆ ಅದು ಹಾಗೆ ಕೂತ್ಕೊಳ್ಳುತ್ತೆ ಐರನಿಂಗು. ಆದರೆ ಸಮ್ ಫ್ಯಾಬ್ರಿಕ್ಸ್ ನೀಡ್ಸ್ ವಾಟರ್. ಅದಕ್ಕೋಸ್ಕರ ಎ ವಾಟರ್ ಪಾಟ್ ಮಸ್ಟ್ ಬಿ ದೇರ್. ಪಕ್ಕದಲ್ಲೇ ರೈಟ್ ಸೈಡಲ್ಲೇ ವಾಟರ್ ಪಾಟ್ ಸಹ ಇರಬೇಕು. ಮಾಡರ್ನ್ ಐರನಿಂಗ್ ಬೋರ್ಡ್ ವಿತ್ ಅಡ್ಜಸ್ಟಬಲ್ ಸ್ಲೈಡಿಂಗ್ ಲೆಗ್ಸ್ ಈಸ್ ಶೋನ್ ಇನ್ ಎ ಫಿಗರ್. ಮಾಡರ್ನ್ ಐರನ್ ಟೇಬಲು ಹೀಗಿರುತ್ತೆ. ಆರ್ಡಿನರಿ ಐರನ್ ಟೇಬಲು ಸೇಮ್ ಆ್ಯಸ್ ಎ ಡ್ರಾಫ್ಟಿಂಗ್ ಟೇಬಲ್, ಆದರೆ ಪ್ಯಾಡೆಡ್ ಫೀಲ್. ಅದ್ರ ಮೇಲೆ ಫ್ಲ್ಯಾನಲ್ ಕ್ಲಾತ್ ಅಥವಾ ಬ್ಲ್ಯಾಂಕೆಟಿಂದ ಅಂದರೆ ಸಾಫ್ಟ್ ಟೆಕ್ಸ್ಚರ್ ಇರಬೇಕು ಅಪ್ಪರ್ ಪಾರ್ಟ್. ಆದರೆ ಡ್ರಾಫ್ಟಿಂಗ್ ಟೇಬಲಲ್ಲಿ ಮೆಲ್ಟನ್ ಕ್ಲಾತ್ ಇರುತ್ತೆ ಅಪ್ಪರ್ ಪಾರ್ಟು. ಕಟ್ಟಿಂಗ್ ಟೇಬಲಲ್ಲಿ ಪ್ಲೇನ್ ಟೇಬಲ್. ಮೂರಕ್ಕೂ ಡಿಫ್ರೆನ್ಸ್ ಗೊತ್ತಿರಬೇಕು ನಿಮಗೆ. ಪ್ರೆಸ್ಸಿಂಗ್ ಟೇಬಲ್, ಡ್ರಾಫ್ಟಿಂಗ್ ಟೇಬಲ್ ಆ್ಯಂಡ್ ಕಟ್ಟಿಂಗ್ ಟೇಬಲ್. ಕಟ್ಟಿಂಗ್ ಟೇಬಲಲ್ಲಿ ಫುಲ್ ಪ್ಲೇನ್ ಇರುತ್ತೆ, ಡ್ರಾಫ್ಟಿಂಗ್ ಟೇಬಲಲ್ಲಿ ಮೆಲ್ಟನ್ ಕ್ಲಾತ್ ಇರುತ್ತೆ, ಪ್ರೆಸ್ಸಿಂಗ್ ಟೇಬಲಲ್ಲಿ ಪ್ಯಾಡೆಡ್ ಕ್ಲಾತ್ ಫ್ಲ್ಯಾನಲ್ ಕ್ಲಾತಿಂದ ಫಿನಿಶ್ ಆಗಿರೋಂಥದ್ದು ಅಪ್ಪರ್ ಪಾರ್ಟ್. ಇಟ್ ಈಸ್ ಆಲ್ಸೋ ವರ್ತ್ ಎನ್ಶೂರಿಂಗ್ ಯುವರ್ ಐರನಿಂಗ್ ಬೋರ್ಡ್ ಈಸ್ ಇನ್ ಎ ಗುಡ್ ಕಂಡೀಷನ್. ನೋಡಿ ಹೀಗೆ ಈ ಫಿಗರಲ್ಲಿ ನೋಡಿದ್ರಲ್ವಾ, ಇಲ್ಲಿ ಏನಿದೆ ಪ್ಯಾಡೆಡ್ ಸ್ಟ್ರಕ್ಚರ್, ದಪ್ಪ ಬಟ್ಟೆ ಐರನ್ ಮಾಡಬೇಕಾದ್ರೆ ಸ್ಮೂತ್ ಫೀಲ್ ಆಗಬೇಕು. ವರ್ತ್ ಎನ್ಶೂರ್ ಯುವರ್ ಐರನಿಂಗ್ ಬೋರ್ಡ್ ಈಸ್ ಇನ್ ಎ ಗುಡ್ ಕಂಡೀಷನ್. ನೀವು ಐರನಿಂಗ್ ಬೋರ್ಡು ಸಹ ಗುಡ್ ಕಂಡೀಷನಲ್ಲಿ ಇರಬೇಕು. ಆ್ಯಂಡ್ ಐರನಿಂಗ್ ಬೋರ್ಡ್ ಈಸ್ ಸ್ಮಾಲ್. ಅದು ಸ್ಮಾಲ್ ಇದ್ದು ಪೋರ್ಟೇಬಲ್ ಇದ್ದು ಫೋಲ್ಡೇಬಲ್ ಟೇಬಲ್ ಇದೆ ವಿತ್ ಎ ಹೀಟ್ ರೆಸಿಸ್ಟೆಂಟ್ ಸರ್ಫೇಸ್. ನೀವು ಐರನ್ ಮಾಡಬೇಕಾದ್ರೆ ಅದು ಸುಟ್ಟೋಗೋ ಥರ ಐರನಿಂಗ್ ಬೋರ್ಡ್ ಇರಬಾರ್ದು. ಅದು ಇಟ್ ಮಸ್ಟ್ ಬಿ ಎ ಹೀಟ್ ರೆಸಿಸ್ಟೆಂಟ್ ಸರ್ಫೇಸ್. ಎಷ್ಟೇ ಹೀಟ್ ಇದ್ರೂ ಅದನ್ನು ಆ ಕೆಪಾಸಿಟಿನ ತಡ್ಕೊಳ್ಳೋ ಆಗಿರಬೇಕು. ಐರನಿಂಗ್ ಬೋರ್ಡ್ ಈಸ್ ಸ್ಟರ್ಡಿ ಆ್ಯಂಡ್ ದ ಹೈಟ್ ಕ್ಯಾನ್ ಬಿ ಅಡ್ಜಸ್ಟೆಡ್. ಆ ಹೈಟನ್ನು ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಎಷ್ಟು ಹೈಟು ನಮ್ಮ ಪರ್ಸನ್ ಐರನ್ ಮಾಡ್ತಿರೋ ಪರ್ಸನ್ದು ಹೈಟ್ ಮೇಲೆ ಆ ಹೈಟ್ನ ಅಡ್ಜಸ್ಟ್ ಮಾಡ್ಕೋಬೋದು. ಯಾವುದ್ರದ್ದು ಹೈಟು? ಪ್ರೆಸ್ಸಿಂಗ್ ಐರನಿಂಗ್ ಟೇಬಲ್ ಹೈಟ್ನ. ದ ಟ್ಯೂಬ್ ಐರನ್ ಬಾಕ್ಸ್. ನೆಕ್ಸ್ಟ್ ಇದುವರೆಗೂ ಐರನಿಂಗ್ ಟೇಬಲ್ ಬಗ್ಗೆ ಹೇಳಿದ್ರಿ. ಈಗ ಐರನ್ ಬಾಕ್ಸ್ ಇದನ್ನು ನೋಡಿರ್ತೀರ ಎಲ್ಲರೂ ಮನೇಲಿ ಐರನ್ ಬಾಕ್ಸ್ ಇರುತ್ತೆ. ದ ಟೂ ಬೇಸಿಕ್ ಕೈಂಡ್ಸ್ ಆಫ್ ಐರನ್ಸ್ ಯೂಸ್ ಟುಡೇ. ಎರಡು ರೀತಿ ಐರನ್ ಬಾಕ್ಸ್ನ ಯೂಸ್ ಮಾಡ್ತಾರೆ. ಒನ್ ಈಸ್ ಡ್ರೈ ಐರನ್, ಅದರಲ್ಲಿ ಎಲೆಕ್ಟ್ರಿಕ್ ಸ್ಟೀಮ್ ಐರನ್. ಇದು ಎಲೆಕ್ಟ್ರಿಕ್ ಸ್ಟೀಮ್ ಐರನ್, ಡ್ರೈ ಐರನ್. ನಾರ್ಮಲಿ ಹ್ಯಾಂಡ್ ಐರನ್ಸ್ ಆರ್ ಅವೈಲೇಬಲ್ ಇನ್ ಡಿಫ್ರೆಂಟ್ ಶೇಪ್ಸ್ ಆ್ಯಂಡ್ ವೆಯ್ಟ್ಸ್. ಇದರಲ್ಲಿ ಬೇರೆ ಬೇರೆ ಶೇಪ್ಸ್ ಐರನ್ ಬಾಕ್ಸ್ ಇದೆ ಮತ್ತು ವೆಯ್ಟಲ್ಲೂ ಸಹ ವೇರಿಯೇಷನ್ ಇರುತ್ತೆ. ಏನಕ್ಕೆ ಐರನ್ ಬಾಕ್ಸಲ್ಲಿ ನಿಮಗೆ ಐರನ್ ಆಗಬೇಕಾಗಿರೋದು, ವೆಯ್ಟಲ್ಲಿ ಯಾಕೆ ವೇರಿಯೇಷನ್ ಬೇಕು? ಏನಕ್ಕೆ ಅಂದರೆ ಕೆಲವೊಂದು ಫ್ಯಾಬ್ರಿಕ್ಕು ತಿಕ್ಕಿರುವಂತಹ ಫ್ಯಾಬ್ರಿಕ್ನ ನಾವು ಐರನ್ ಮಾಡಬೇಕಂದ್ರೆ ಐರನ್ ಬ್ಯಾಗ್ಸು ವೆಯ್ಟ್ ಇದ್ರೇ ಅದು ಸರಿ ಅನ್ಸುತ್ತೆ. ಈಗ ಫಾರ್ ಎಕ್ಸಾಂಪಲ್ ಟ್ರೌಸರ್ಸ್ ಹೆವಿ ಕ್ಲಾತ್ನ ಐರನ್ ಮಾಡೋಕ್ಕೆ. ಈಗ ಸ್ಯಾರಿ ಐರನ್ ಮಾಡಬೇಕಂದ್ರೆ ಲೈಟ್ ವೆಯ್ಟ್ ಐರನ್ ಬಾಕ್ಸ್ ಇದ್ದರೆ ನಡೆಯುತ್ತೆ. ವೈಡ್ ಒನ್ಸ್ ಫಾರ್ ಎ ಫ್ಲ್ಯಾಟ್ ಶೇಪ್ಸ್,
ಪಾಯಿಂಟೆಡ್ ಶೇಪ್ಸ್, ಏನೇನು ಶೇಪ್ಸಲ್ಲಿರುತ್ತೆ ಅಂತ ಐರನ್ ಬಾಕ್ಸ್. ನ್ಯಾರೋ ಹ್ಯಾಂಡ್ ಐರನ್ಸ್ ಆರ್ ಯೂಸ್ಡ್ ಫಾರ್ ಸೀಮ್ ಓಪನಿಂಗ್ ಆನ್ ಸ್ಲೀವ್ಸ್ ಆ್ಯಂಡ್ ಎ ಟ್ರೌಸರ್ ಲೆಗ್ಸ್. ನೋಡಿ, ಅದು ಎಡ್ಜ್ ಫುಲ್ ಪಾಯಿಂಟೆಡ್ ಇದೆ. ಆ ಥರ ಐರನ್ ಬಾಕ್ಸ್ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ, ನೀವು ಸ್ಟಿಚ್ ಹಾಕಿರ್ತಿರಲ್ಲ ಜಾಯಿನ್ ಮಾಡಬೇಕಾದ್ರೆ ಅದನ್ನು ಐರನ್ ಮಾಡೋಕ್ಕೆ ಮತ್ತು ಟ್ರೌಸರ್ಸ್ ಲೆಗ್ನ ಐರನ್ ಮಾಡೋಕ್ಕೆ ಹೆಲ್ಪ್ ಆಗುವಂಥದ್ದು. The wrinkle marks on a garments are evaluated by the narrow sole construction of the steam iron as well as the curved and narrow ironing bucks. ರಿಂಕಲ್ಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಫ್ಯಾಬ್ರಿಕ್ ಮೇಲಿರೋದು. ನೀವು ಯಾವ ರೀತಿ, ವಿಚ್ ಟೈಪ್ ಆಫ್ ಐರನ್ ಬಾಕ್ಸ್ ಈಸ್ ಯೂಸ್ಡ್ ಹಿಯರ್. ಇಟ್ ಡಿಪೆಂಡ್ಸ್ ಆನ್ ದ ವಿಚ್ ಟೈಪ್ ಆರ್ ವಾಟ್ ಟೈಪ್ ಆಫ್ ಐರನ್ ಬಾಕ್ಸ್ ಈಸ್ ಯೂಸ್ಡ್. Teflon coated soles should be used for ironing the fabrics that are sensitive to luster. ಐರನ್ ಬಾಕ್ಸ್ ತಳಭಾಗ ನೋಡಿದಿರಲ್ವ, ಒಂದು ಕೋಟೆಡ್ ಇರುತ್ತೆ. ಅದನ್ನು ಏನು ಹೇಳ್ತಾರೆ ಅಂದರೆ ಟೆಫ್ಲಾನ್ ಕೋಟೆಡ್ ಸೋಲ್ಸ್. ಇಟ್ ಶುಡ್ ಬಿ ಫಾರ್ ಐರನಿಂಗ್ ಫ್ಯಾಬ್ರಿಕಲ್ಲಿ ಐರನ್ ಮಾಡಬೇಕಾದ್ರೆ ಏನಾಗುತ್ತೆ, ಅದ್ರದ್ದು ಲಸ್ಟರ್ನ ಹಾಳು ಮಾಡ್ದಲ್ಲೇ ಇರೋ ಥರಕ್ಕೆ ಪ್ರಿಸರ್ವ್ ಮಾಡುತ್ತೆ. ಫಸ್ಟು ಐರನಿಂಗ್ ಟೇಬಲ್ ಬಗ್ಗೆ ಹೇಳಿದ್ರಿ. ಸೆಕೆಂಡ್ ಒನ್ ಏನು, ಐರನ್ ಬಾಕ್ಸ್. ಥರ್ಡ್ ಒನ್ ಈಸ್ ಸ್ಲೀವ್ ಬೋರ್ಡ್. ಏನಕ್ಕೆ, ಇದನ್ನಂತೂ ನೋಡಿರಲ್ಲ, ನೋಡಿದರೆ ತೊಂದರೆ ಇಲ್ಲ. ಎ ಸ್ಲೀವ್ ಬೋರ್ಡ್ ಈಸ್ ಲೈಕ್ ಎ ಮಿನಿ ಐರನಿಂಗ್ ಬೋರ್ಡ್. ಸ್ಲೀವ್ ಬೋರ್ಡ್ನ ಏನಂತ ಕರೀತಾರೆ, ಇಟ್ ಈಸ್ ಎ ಮಿನಿ ಐರನಿಂಗ್ ಬೋರ್ಡ್ ಆ್ಯಸ್ ಪಿಕ್ಚರ್ಡ್ ಇನ್ ದ ಫೋಟೋ. ಇದರಲ್ಲಿ ಹೇಗಿದೆ ಅದೇ ರೀತಿ ಇರುವಂತಹ ಮಿನಿ ಐರನಿಂಗ್ ಬೋರ್ಡ್. ಎ ಲಾಟ್ ಆಫ್ ಟೈಮ್ ವೆನ್ ವಿ ಆರ್ ಪ್ರೆಸ್ಸಿಂಗ್ ಕ್ಲಾತಿಂಗ್ ಐಟಮ್ಸ್ ಆರ್ ಟೂ ನ್ಯಾರೋ to fit over the end of an ironing board, and the result is accidentally pressing the undesired while pressing the top layer. ಈಗ ನೀವು ಕೆಲವೊಂದು ಬರೀ ನೀವು ಔಟರ್ ಲೇಯರಿಂದ ಐರನ್ ಮಾಡಿದರೆ ಆಗಲ್ಲ. ಅಂಥ ಟೈಮಲ್ಲಿ ನೀವು ತುಂಬ ಟೈಮ್ನ ವೇಸ್ಟ್ ಮಾಡಬೇಕಾಗುತ್ತೆ ಔಟ್ಸೈಡಿಂದ ಐರನ್ ಮಾಡೋದ್ರಿಂದ. ಈ ಥರ ಇದ್ದರೆ ನೀವೀಗ ಸ್ಲೀವ್ ಪೋರ್ಷನ್, ಟ್ರೌಸರಲ್ಲಿ ಲೆಗ್ ಪೋರ್ಷನ್ ಅಂಥದ್ದೆಲ್ಲ ಐರನ್ ಮಾಡೋಕ್ಕೆ ಈ ಸ್ಲೀವ್ ಬೋರ್ಡು ಹೆಲ್ಪ್ ಆಗುತ್ತೆ. ಮೇಯ್ನಾಗಿ ಇರೋದೇ ಸ್ಲೀವ್ ಪೋರ್ಷನ್ನ ಐರನ್ ಮಾಡೋಕ್ಕೆ. ದ ಸ್ಲೀವ್ ಬೋರ್ಡ್ ಕ್ಯಾನ್ ಪ್ರೆಸ್ ಏರಿಯಾಸ್ ಲೈಕ್ ಸ್ಲೀವ್ಸ್, ಪ್ಯಾಂಟ್ ಲೆಗ್ಸ್, ಒನ್ ಲೇಯರ್ ಆಟ್ ಎ ಟೈಮ್. ಒಂದು ಲೇಯರಲ್ಲಿ ನೀಟಾಗಿ, ಅಂದರೆ ಒಂದು ಹ್ಯೂಮನ್ ಬೀಯಿಂಗ್ ಹಾಕಿ ಐರನ್ ಮಾಡ್ದಂಗೆ ಫೀಲ್. ಇದರಲ್ಲಿ ಆ ರೀತಿ ರಿಂಕಲ್ಸ್ನ ಪೂರ್ತಿ ರಿಮೂವ್ ಮಾಡ್ಬೋದು ಅಂತ ಹೇಳ್ತಾರೆ. ಔಟರ್ ಲೇಯರಿಂದ ಮಾತ್ರ ಐರನ್ ಮಾಡಿದರೆ ನಾವು ರಿಂಕಲ್ ಫ್ರೀ ಮಾಡೋಕ್ಕಾಗಲ್ಲ. ಸ್ಲೀವ್ ಬೋರ್ಡಿಂದ ಐರನ್ ಮಾಡಿದರೆ ನೀಟಾಗಿ ಐರನ್ ಮಾಡ್ಬೋದು. ಇಟ್ ಶುಡ್ ಬಿ ಪ್ಯಾಡೆಡ್ ವೆಲ್. ಇದು ಸಾಫ್ಟಾಗಿರುತ್ತೆ, ಪ್ಯಾಡೆಡ್. ನೆಕ್ಸ್ಟು ಲಾಸ್ಟ್ ಒನ್ ಈಸ್ ಸ್ಲೀವ್ ಬೋರ್ಡ್. ಫಸ್ಟ್ ಒನ್ ಐರನಿಂಗ್ ಪ್ರೆಸ್ಸಿಂಗ್ ಟೇಬಲ್. ಸೆಕೆಂಡ್ ಒನ್ ಈಸ್ ಐರನ್ ಬಾಕ್ಸ್. ಥರ್ಡ್ ಒನ್ ಈಸ್ ಸ್ಲೀವ್ ಬೋರ್ಡ್. ಸ್ಲೀವ್ಸ್ನ, ಪ್ಯಾಂಟ್ ಲೆಗ್ಸ್ನ ಐರನ್ ಮಾಡೋಕ್ಕೆ ಇರೋವಂಥದ್ದು. ದಿಸ್ ಈಸ್ ಎ ನೀಡಲ್ ಬೋರ್ಡ್. ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ನೀಡಲ್ ಬೋರ್ಡ್ ಅನ್ನೋದು? ಇದು ಮೇಯ್ನಾಗಿ ವೆಲ್ವೆಟ್ ಕ್ಲಾತ್ನ, ಪೈಲ್ ಫ್ಯಾಬ್ರಿಕ್ಸ್, ಟರ್ಕಿ ಟವಲ್ಸ್ ಎಲ್ಲ ಬರುತ್ತಲ್ಲ ಆ ಥರ ಮೆಟೀರಿಯಲ್ಸ್ನ ಐರನ್ ಮಾಡೋಕ್ಕೆ ಈ ನೀಡಲ್ ಬೋರ್ಡ್ನ ಯೂಸ್ ಮಾಡ್ತಾರೆ. ಎ ಪ್ರೆಸ್ಸಿಂಗ್ ಟೂಲ್ ಯೂಸ್ಡ್ ವೆನ್ ವರ್ಕಿಂಗ್ ವಿತ್ ಎ ಫೈಲ್ ಫ್ಯಾಬ್ರಿಕ್. ಯಾವಾಗ ಇದನ್ನು ಯೂಸ್ ಮಾಡ್ತಾರೆ ಅಂದರೆ ವೈಲ್ ವರ್ಕಿಂಗ್ ವಿತ್ ಎ ಪೈಲ್ ಫ್ಯಾಬ್ರಿಕ್ನ ನಾವು ರೆಡಿ ಮಾಡಬೇಕಾದ್ರೆ ಈ ನೀಡಲ್ ಬೋರ್ಡ್ನ ಯೂಸ್ ಮಾಡ್ತಾರೆ. ಪೈಲ್ ಫ್ಯಾಬ್ರಿಕ್ಸ್ ಅಂದರೆ ಟರ್ಕಿ ಟವಲ್ ಸ್ಟ್ರಕ್ಚರ್, ವೆಲ್ವೆಟ್ ಫ್ಯಾಬ್ರಿಕ್. ಪೈಲ್ ಫ್ಯಾಬ್ರಿಕ್ಸ್ ಲೈಕ್ ವೆಲ್ವೆಟಿನ್ ಆರ್ ಎ ಕಾರ್ಡುರಾಯ್. ಇಟ್ ಕನ್ಸಿಸ್ಟ್ ಆಫ್ ಅ ಬೋರ್ಡ್. ಇದು ಬೋರ್ಡ್ ವಿಚ್ ಈಸ್ ಅಟ್ಯಾಚ್ಡ್ ಎ ಸ್ಟ್ರಿಪ್ ಆಫ್ ಕ್ಯಾನ್ವಾಸ್. ಈ ಬೋರ್ಡಿಗೆ ಏನರ ಜೊತೆಗೆ ಅಟ್ಯಾಚ್ ಆಗಿರುತ್ತೆ, ಕ್ಯಾನ್ವಾಸ್ ಜೊತೆಗೆ. ವೆರಿ ಫೈನ್ಲಿ ಸ್ಟಡ್ಡೆಡ್ ವಿತ್ ಎ ಟೈನಿ ವೈರ್ಸ್. ಇಮೇಜಲ್ಲಿ ಕಾಣಿಸ್ತಾ ಇದೆ ನಿಮ್ಮದು ಮ್ಯಾಟ್ಸ್ ಬರುತ್ತಲ್ಲ, ಫುಟ್ ಮ್ಯಾಟ್, ಆ ಥರಕ್ಕಿದೆ. ವಿಚ್ ಪ್ರಿವೆಂಟ್ ದ ಸರ್ಫೇಸ್ ಫ್ರಮ್ ಬೀಯಿಂಗ್ ಫ್ಲ್ಯಾಟನ್ಡ್. ಅದು ಆ ಸರ್ಫೇಸ್ ಏನು ಹಾಳಾಗ್ದಲೇ ಇರೋ ಥರಕ್ಕೆ. ವೆಲ್ವೆಟ್ ಫ್ಯಾಬ್ರಿಕ್ ಹೇಗಿರುತ್ತೆ ಅಂತ ಗೊತ್ತಿದೆ ಅಲ್ವಾ? ಆ ಫ್ಯಾಬ್ರಿಕ್ನ ಸರ್ಫೇಸ್ನ ಪ್ರಿಸರ್ವ್ ಮಾಡಿಕೊಂಡು ಆ ಫ್ಯಾಬ್ರಿಕ್ನ ಐರನ್ ಮಾಡೋಕ್ಕೆ ಈ ನೀಡಲ್ ಬೋರ್ಡು ಹೆಲ್ಪ್ ಆಗುತ್ತೆ.
Pile fabrics are turned right side down on a fabrics formed by the end of the projecting wires and pressed on the wrong side of the material. ನೀವು ಪೈಲ್ ಫ್ಯಾಬ್ರಿಕ್ದು ರೈಟ್ ಸೈಡ್ನ ಡೌನ್ ಮಾಡಿಕೊಂಡು ರಾಂಗ್ ಸೈಡಿಂದ ಐರನ್ ಮಾಡಬೇಕು ಪೈಲ್ ಫ್ಯಾಬ್ರಿಕ್. ಏನೇನು ಪ್ರೆಸ್ಸಿಂಗ್ ಟೂಲ್ಸ್ ಯಾವ್ಯಾವುದು? ಐರನಿಂಗ್ ಟೇಬಲ್, ಐರನ್ ಬಾಕ್ಸ್, ನೆಕ್ಸ್ಟು ಸ್ಲೀವ್ ಬೋರ್ಡ್, ನೀಡಲ್ ಬೋರ್ಡ್. ಪ್ರೆಸ್ಸಿಂಗ್ ಟೂಲ್ಸ್ ಯಾವುದು? ಐರನಿಂಗ್ ಟೇಬಲ್, ಐರನ್ ಬಾಕ್ಸ್, ಸ್ಲೀವ್ ಬೋರ್ಡ್, ಆಲ್ ಆಫ್ ದ ಎಬೋವ್. ಯಾವುದು ಪ್ರೆಸ್ಸಿಂಗ್ ಟೂಲು? ಆಲ್ ಆಫ್ ದ ಎಬೋವ್. ಪ್ರೆಸ್ಸಿಂಗ್ ಬೋರ್ಡ್ ಈಸ್ ಆಲ್ಸೋ ಕಾಲ್ಡ್ ಆಸ್, ಏನಂತ ಕರೀತಾರೆ ಪ್ರೆಸ್ಸಿಂಗ್ ಬೋರ್ಡ್ನ? ಐರನಿಂಗ್ ಟೇಬಲ್. ಪ್ರೆಸ್ಸಿಂಗ್ ಬೋರ್ಡ್ನ ಏನಂತ ಕರೀತಾರಪ್ಪ ಅಂದರೆ ಇಟ್ ಈಸ್ ಎ ಐರನಿಂಗ್ ಟೇಬಲ್. ಆ್ಯನ್ ಐರನ್ ಬೋರ್ಡ್ ಈಸ್ ಎ ಸ್ಮಾಲ್ foldable table with a heat resistant surface. True or false? ಐರನಿಂಗ್ ಬೋರ್ಡ್ ಅಂದರೆ ಅದನ್ನು ಹೀಟ್ನ ರೆಸಿಸ್ಟೆನ್ಸ್ ಮಾಡೋ ಅಂಥದ್ದೇ ಆಗಿರಬೇಕು. ಇಟ್ ಈಸ್ ಎ ಟ್ರೂ. Hand irons are not available in different shapes and weights. True or false? Hand irons are available in different shapes. So it is a wrong. False. Narrow hand irons are used for seam opening on a sleeves and a trouser legs. Yes, it is a true. The sleeve board can press areas like, sleeve boardna ಏನಕ್ಕೆ ಯೂಸ್ ಮಾಡ್ತಾರೆ? Collar, cuffs, sleeves, pockets. Mainly, its main purpose is press the sleeve portion. Needle board is used to press woven fabric, pile fabric, cotton fabric, woolen fabric. It is a pile fabric. List pressing tools. ಪ್ರೆಸ್ಸಿಂಗ್ ಟೂಲ್ಸ್ನ ಲಿಸ್ಟ್ ಮಾಡಿ ಅದನ್ನು ಎಕ್ಸ್ಪ್ಲೈನ್ ಮಾಡಿ. ಪ್ರೆಸ್ಸಿಂಗ್ ಟೂಲ್ನ ಲಿಸ್ಟ್ ಅಂದರೆ ಯಾವ್ಯಾವುದು? ಐರನಿಂಗ್ ಟೇಬಲ್, ಐರನ್ ಬಾಕ್ಸ್, ಸ್ಲೀವ್ ಬೋರ್ಡ್, ನೀಡಲ್ ಬೋರ್ಡ್. ಥ್ಯಾಂಕ್ ಯು.